ಹಾಯ್ ಎವ್ರಿವನ್. ಸೊ ಇವತ್ತು ಕನ್ಸ್ಟ್ರಕ್ಟರ್ಸ್ ಇನ್ ಪೈಥಾನ್ ಅನ್ನೋದು ಏನು ನೋಡೋಣ. ಓಕೆ, ಸೊ ಕನ್ಸ್ಟ್ರಕ್ಟರ್ಸ್ ಆರ್ ಯೂಸ್ಡ್ ಟು ಇನಿಷಿಯಲೈಸ್ ಕ್ಲಾಸ್ ವೇರಿಯೇಬಲ್ಸ್. ಸೊ ನಮ್ಗೆ ಗೊತ್ತು, ಕ್ಲಾಸಲ್ಲಿ ಏನಾದರೂ ವೇರಿಯೇಬಲ್ನ ಡಿಫೈನ್ ಮಾಡಿದರೆ ಆ ವೇರಿಯೇಬಲಿಗೆ ನಾವು ಕ್ಲಾಸ್ ವೇರಿಯೇಬಲ್ ಅಂತ ಕರಿತೀವಿ. ಸಪೋಸ್ ಇನ್ಸ್ಟೆಡ್ ಆಫ್ ನಾವು ಹಾರ್ಡ್ ಕೋಡ್ ಮಾಡೋದ್ ಬದಲಿ ನಾವು ಡೈನಾಮಿಕಲಿ ನಾವು ವ್ಯಾಲ್ಯೂನ ಪಾಸ್ ಮಾಡಬೇಕಾಗತ್ತೆ. ಸೊ ಆ ಡೈನಾಮಿಕಲಿ ವ್ಯಾಲ್ಯೂ ಪಾಸ್ ಮಾಡಿಬಿಟ್ಟು ಆ ವೇರಿಯೇಬಲ್ ಏನು ಕ್ಲಾಸ್ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀವಿ ಅದಕ್ಕೆ ಇನಿಷಿಯಲೈಸ್ ಮಾಡೋಕ್ಕೋಸ್ಕರ ನಾವು ಕನ್ಸ್ಟ್ರಕ್ಟರ್ನ ಯೂಸ್ ಮಾಡ್ಕೊತೀವಿ. ಓಕೆ, ಸೊ ಪ್ರೈಮರಿ ಕನ್ಸ್ಟ್ರಕ್ಟರ್ ಮೆಥಡ್ ಇನ್ ಪೈಥಾನ್ ಈಸ್ ಅಂಡರ್ಸ್ಕೋರ್ ಇನಿಟ್ ಅಂತ. ಏನು ನೋಡಿ, ಅಂಡರ್ಸ್ಕೋರ್ ಇನಿಟ್ ಈಸ್ ಕೈಂಡ್ ಆಫ್ ಎ ಮೆಥಡ್ ನಾವು ಕನ್ಸ್ಟ್ರಕ್ಟರ್ ಬರೆಯೋಕ್ಕೋಸ್ಕರ ಯೂಸ್ ಮಾಡ್ಕೊತೀವಿ. ಇಫ್ ಯು ಡೋಂಟ್ ಹ್ಯಾವ್ ಎನಿ ಐಡಿಯಾ, ಡೋಂಟ್ ವರಿ, ನಾನು ಕೋಡ್ನ ಇಂಪ್ಲಿಮೆಂಟ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಕೆಳಗೆ ನೋಡ್ಬೋದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಕೋಡಿಂದು. ಓಕೆ, ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ, ಮೈ ಕ್ಲಾಸ್ ಅಂತ ಹೇಳ್ಬಿಟ್ಟು. ರೈಟ್, ಮೈ ಕ್ಲಾಸ್ ಒಳಗಡೆ ಒಂದು ಫಂಕ್ಷನ್ ಇದೆ. ಓಕೆ, ಮೈ ಫಂಕ್ಷನ್ ಅಂತ. ಆ ಫಂಕ್ಷನಲ್ಲಿ ಏನು ಮಾಡ್ತಿದ್ದೀವಿ, ಬೇಸಿಕಲಿ ನಾವು ಏನೋ ಒಂದು ವ್ಯಾಲ್ಯೂಸ್ ಏನೋ ಒಂದು ವೇರಿಯೇಬಲ್ಸ್ನ n+x ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿ ಪ್ರಿಂಟ್ ಮಾಡ್ತಿದ್ದೀವಿ. ರೈಟ್, ಕರೆಕ್ಟ್. ಸೊ ಈ ವೇರಿಯೇಬಲ್ಸಿಗೆ ನಾನು ಒಂದು ವ್ಯಾಲ್ಯೂನ ಒಂದು ಎನ್ ಅಂತ ಹೇಳ್ಬಿಟ್ಟು ಒಂದು 50 ಅಂತ ಹಾರ್ಡ್ ಕೋಡ್ ಮಾಡಿದ್ದೀನಿ. ಓಕೆ, self.50 ಅಂದರೆ ಏನು, self.x ಅಂದರೆ ಏನು ನಾನು ಹೇಳ್ತೀನಿ. ಓಕೆ, ಜಸ್ಟ್ ಹೈ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳಿ. ಎನ್ನಿಗೆ 50 ಅಂತ ಕೊಟ್ಟಿದ್ದೀನಿ. ಈಗ ಎನ್ನಲ್ಲಿ ಎಷ್ಟಿದೆ, 50 ಅಂತ ವ್ಯಾಲ್ಯೂ ಇದೆ. ರೈಟ್, ಎಕ್ಸಲ್ಲಿ ಏನಿದೆ, x ಅಂತ ಬರೆದಿದ್ದೀನಿ. ಏನು, ಎಕ್ಸಿಗೆ ನಾವು ಬೇಸಿಕಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಈ ಕ್ಲಾಸಿಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ, OBJ ಅಂತ. ಆ ಆಬ್ಜೆಕ್ಟ್ ಒಳಗಡೆ ನಾನು 100 ಅಂತ ಹಾಕಿದ್ದೀನಿ. ರೈಟ್, ಅದು 100 ಏನಾಗುತ್ತೆ, ಸೊ ಇದು ಬೇಸಿಕಲಿ ಕನ್ಸ್ಟ್ರಕ್ಟರ್ನ ಆಟೋಮೆಟಿಕ್ ಆಗಿ ಕಾಲ್ ಮಾಡ್ಕೊಳ್ಳುತ್ತೆ. ಒನ್ಸ್ ಯು ಕ್ರಿಯೇಟೆಡ್ ದ ಆಬ್ಜೆಕ್ಟ್, ಇದು self.def ಅಂಡರ್ಸ್ಕೋರ್ ಇಲ್ಲಿದೆ ನೋಡಿ, def ಅಂಡರ್ಸ್ಕೋರ್ ಎನಿಟ್ ಅನ್ನೋದು ಆಟೋಮೆಟಿಕಲಿ ಕಾಲ್ ಆಗುತ್ತೆ. ಓಕೆ, ಅದರಲ್ಲಿ ಎಕ್ಸ್ ಇದೆ. ರೈಟ್, ಅದರಲ್ಲಿ ನಮ್ಮ ಹತ್ರ ಎಕ್ಸ್ ಅಂತ ಇದೆ. ರೈಟ್, ಈ ಎಕ್ಸ್ ವ್ಯಾಲ್ಯೂ ನಾವು ಅಸೈನ್ ಮಾಡ್ತಿದ್ದೀವಿ ಯಾವುದಕ್ಕೆ, ನಮ್ಮ ಎಕ್ಸಿಗೆ, self.x ಗೆ. ಓಕೆ, ಸೊ ಇದು self.n = 50, self.x = 50 ಅನ್ನೋದು ಏನಂತ ಕರಿತೀವಿ ನಾವು, ಇದಕ್ಕೆ ಕ್ಲಾಸ್ ವೇರಿಯೇಬಲ್ಸ್ ಅಂತ ಕರೆಯಲ್ಲ, ಇದಕ್ಕೆ ಕರಿತೀವಿ ನಾವು ಇನ್ಸ್ಟೆನ್ಸ್ ವೇರಿಯೇಬಲ್. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ನಾವು ಕನ್ಸ್ಟ್ರಕ್ಟರ್ಸಲ್ಲಿ ಏನಾದರೂ ವೇರಿಯೇಬಲ್ಸ್ ಡಿಫೈನ್ ಮಾಡ್ತಿದ್ದೆ ಆ ವೇರಿಯೇಬಲ್ಸಿಗೆ ನಾವು ಇನ್ಸ್ಟೆನ್ಸ್ ವೇರಿಯೇಬಲ್ ಅಂತ ಕರಿತೀವಿ. ಫೈನ್. ಓಕೆ, ಈಗ ಎನ್ನಲ್ಲಿ ಎಷ್ಟಿದೆ, self.n ಅಲ್ಲಿ 50 ಇದೆ. self.x ಅಲ್ಲಿ ನಾವು ಇಲ್ಲಿಂದ ಪಾಸ್ ಮಾಡಿದ್ದೀವಿ ಹೊರಗಡೆಯಿಂದ 100ನ. ಸೊ ಎರಡು ಆ್ಯಡ್ ಮಾಡಿಬಿಟ್ಟು ರಿಸಲ್ಟಲ್ಲಿ ನಮ್ಮ ಮೈ ಫಂಕ್ಷನಲ್ಲಿ ಒಳಗಿರೋವಂಥ ರಿಸಲ್ಟಲ್ಲಿ 150 ಅಂತ ಸ್ಟೋರ್ ಆಗುತ್ತೆ. ರೈಟ್, ನೆಕ್ಸ್ಟ್ ನಾವು ಬೇಸಿಕಲಿ ಕನ್ಸ್ಟ್ರಕ್ಟರ್ ಎರಡು ಯೂಸ್ ಕೇಸಸ್ನ ನಾವು ಇಂಪ್ಲಿಮೆಂಟ್ ಮಾಡೋಣ. ಫಸ್ಟ್ ಯೂಸ್ ಕೇಸ್ ನೋಡೋಣ ಏನಿದೆ ಅಂತ ಹೇಳಿ. ಓಕೆ, ಇಫ್ ಯು ಸಿ ಫಸ್ಟ್ ಯೂಸ್ ಕೇಸ್, ಸೊ ಅನಿಮಲ್ಸ್ ವಿತ್ ಮೇಕ್ ಸೌಂಡ್ ಅಂತ. ಓಕೆ, ನಮ್ಮ ಹತ್ರ ನಾವು ಒಂದು ಕ್ಲಾಸ್ ಕ್ರಿಯೇಟ್ ಮಾಡೋಣ. ಓಕೆ, ಆ ಕ್ಲಾಸಿಂದ ಹೆಸರು ನಾವು ಅನಿಮಲ್ ಅಂತ ಕೊಡೋಣ. ಓಕೆ, ನಮ್ಗೆ ಗೊತ್ತು ಅನಿಮಲಿಂದು ಸಮ್ ಕೈಂಡ್ ಆಫ್ ಸೇಮ್ ಬಿಹೇವಿಯರ್ಸ್ ಇರುತ್ತೆ. ಓಕೆ, ಇಟ್ ವಿಲ್ ಮೇಕ್ ಸೌಂಡ್ ತಾನೆ, ಎಸ್, ಇಟ್ ವಿಲ್ ವಾಕ್, ರೈಟ್, ಇಟ್ ವಿಲ್ ಸ್ಲೀಪ್, ಇಟ್ ವಿಲ್ ಈಟ್. ರೈಟ್, ಬಿಹೇವಿಯರ್ ಸೇಮ್ ಇರುತ್ತೆ. ಬಟ್ ಬಿಹೇವಿಯರ್ ಸೇಮ್ ಇದ್ರೆ ಚೂರು ವೇರಿ ಆಗುತ್ತೆ. ರೈಟ್, ಅವ್ರದ್ದು ವಾಯ್ಸಲ್ಲಿ ಆಗಲಿ ಇದಾಗಲಿ. ಓಕೆ, ಸೊ ಕ್ಯಾಟ್ ಬಂದ್ಬಿಟ್ಟು ಮಿಯೋ ಅನ್ನುತ್ತೆ. ಓಕೆ, ಸೊ ಡಾಗ್ ಬಂದ್ಬಿಟ್ಟು ಬಾರ್ಕ್ ಮಾಡುತ್ತೆ. ರೈಟ್, ಇದನ್ನ ನಾವು ಬೇಸಿಕಲಿ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋಣ. ಸೊ ಸೆಕೆಂಡ್ ನಾವು ಯೂಸ್ ಕೇಸ್ ಏನು ನೋಡ್ತಿದ್ದೀವಿ, ಸೆಕೆಂಡ್ ಯೂಸ್ ಕೇಸ್ ಮೊಬೈಲ್ ಫೋನ್ ಫಾರ್ ಕಾಲಿಂಗ್ ಆ್ಯಂಡ್ SMS. ಓಕೆ, ನಮ್ಮ ಹತ್ರ ಎಲ್ಲರ ತನಕ ಮೊಬೈಲ್ ಫೋನ್ಸ್ ಇದೆ. ರೈಟ್, ಸೊ ಏನು ಯೂಸ್ ಮಾಡ್ತೀವಿ ನಾವು ಮೊಬೈಲ್ ಫೋನ್ನ, ಸೊ ಕಾಲ್ ಮಾಡೋಕ್ಕಾಗಿರಲಿ, SMS ಮಾಡೋಕ್ಕಾಗಿರಲಿ. ಸದ್ಯಕ್ಕೆ ನಾನು ಎರಡು ಯೂಸ್ ಕೇಸ್ ಇಟ್ಕೊಂಡಿದ್ದೀನಿ. ಓಕೆ, ಒಂದು ಕಾಲಿಂಗಿಗೆ ಮತ್ತು ಇನ್ನೊಂದು SMS-ಗೆ. ಸೊ ಇದನ್ನ ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ಕೊಂಡು ಹೇಗೆ ನಾವು ಪೈಥಾನ್ ಕೋಡ್ನ ಬರಿತೀವಿ ಅದು ನೋಡೋಣ. ಫೈನ್. ಸೊ ನಾನು ಏನು ಮಾಡ್ತೀನಿ, VS ಕೋಡ್ ಓಪನ್ ಮಾಡ್ಕೊತೀನಿ. ಓಕೆ, ಸೊ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ 14_constructors.py ಅಂತ ಹೇಳಿ. ಓಕೆ, ಫೈನ್. ಸೊ ಇಲ್ಲಿಂದ ನಾವು ಆಲ್ರೆಡಿ ಗೊತ್ತು, ಕನ್ಸ್ಟ್ರಕ್ಟರ್ಸ್ ಆರ್ ಯೂಸ್ಡ್ ಟು ಇನಿಷಿಯಲೈಸ್ ದಿ ಕ್ಲಾಸ್ ವೇರಿಯೇಬಲ್ಸ್ ಅಂತ. ರೈಟ್, ಓಕೆ, ನಾವು ಅಂಡರ್ಸ್ಕೋರ್ ಇನಿಟ್ ಮಾಡ್ಕೊಂಡು ಕನ್ಸ್ಟ್ರಕ್ಟರ್ಸ್ನ ಫ್ರೇಮ್ ಮಾಡ್ತೀವಿ. ಲೆಟ್ಸ್ ಸಿ. ಓಕೆ, ಸೊ ನಾನು ಫಸ್ಟ್ ಯೂಸ್ ಕೇಸ್ನ ಮಾಡೋದು ಮುಂಚೆ ನಾನು ಬೇಸಿಕಲಿ ಕನ್ಸ್ಟ್ರಕ್ಟರ್ ಏನಂತ ಹೇಳ್ಕೊಟ್ಬಿಡ್ತೀನಿ. ಓಕೆ, ನಾನು ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ, ಮೈ ಕ್ಲಾಸ್ ಅಂತ ಹೇಳ್ಬಿಟ್ಟು. ಓಕೆ, ಅಸ್ಯೂಮ್ ಮಾಡಿ ಇದು ನಾರ್ಮಲ್ ಕ್ಲಾಸ್. ಓಕೆ, ಇದರಲ್ಲಿ n ಅಂತ ಪಾಸ್ ಮಾಡ್ತೀನಿ, ನಾನು 100 ಅಂತ ಹಾಕಿರ್ತೀನಿ. ಓಕೆ, ಸೊ ಸೇಮ್ ಥಿಂಗ್ ನೀವು ಕನ್ಸ್ಟ್ರಕ್ಟರ್ ಯೂಸ್ ಮಾಡಿಕೊಂಡು ಪಾಸ್ ಮಾಡ್ಬೋದು. ಓಕೆ, ವ್ಯಾಲ್ಯೂಸ್ನ ಅಸ್ಯೂಮ್ ಮಾಡ್ಕೊಳ್ಳಿ. ನಾನು ಡೆಫ್ ಅಂತ ಹೇಳ್ಬಿಟ್ಟು ಅಂಡರ್ಸ್ಕೋರ್ ಇನಿಟ್ ಅಂತ ಹೇಳ್ಬಿಟ್ಟು ಅಂಡರ್ಸ್ಕೋರ್ ಅಂತ ಹೇಳ್ಬಿಟ್ಟು ಸೆಲ್ಫ್ ಬರಿಬೇಕಾಗುತ್ತೆ. ನಾನು ಯಾವಾಗಲೂ ಹೇಳಿದೆ, ಇದು ಕನ್ಸ್ಟ್ರಕ್ಟರ್ ಏನಿದೆ ಇಟ್ಸ್ ಆಲ್ಸೋ ಎ ಫಂಕ್ಷನ್ ಅಥವಾ ಮೆಥಡ್ ಅಂತೀವಿ. ಸೊ
ಈ ಮೆಥಡ್ ಏನಾದರೂ ಫಂಕ್ಷನ್ ಏನಾದರೂ ನೀವು ಕ್ಲಾಸ್ ಒಳಗೆ ಬರ್ತಿದ್ದೀರಾ ಅಂದರೆ ಸೆಲ್ಫ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಹತ್ರ ಪಾಸ್ ಮಾಡಲೇಬೇಕು. ಓಕೆ, ಇಲ್ಲ ಅಂದರೆ ನಿಮಗೆ ಎರರ್ ಬರುತ್ತೆ. ಸೆಲ್ಫ್ ಅಂದರೆ ಏನು? ಸೆಲ್ಫ್ ಈಸ್ ಅನ್ ಆರ್ಗ್ಯುಮೆಂಟ್ ದಟ್ ಕಾಲ್ ಇಟ್ ಸೆಲ್ಫ್, ರೈಟ್? ಓಕೆ, ಸೊ ನಾನು ಇದರಿಂದ ನಾನು 2 ವ್ಯಾಲ್ಯೂ ಪಾಸ್ ಮಾಡ್ತೀನಿ. ಓಕೆ, ಸೊ ಅಸ್ಯೂಮ್ ಮಾಡ್ಕೊಳ್ಳಿ, ನಾನು ನೋಡಿ ಎ ಅಂತ ನನ್ನ ವ್ಯಾಲ್ಯೂ ಫಸ್ಟ್ ಇನ್ಸ್ಟೆಡ್ ಆಫ್ ವಿತೌಟ್ ಯೂಸಿಂಗ್ ಕನ್ಸ್ಟ್ರಕ್ಟರ್ ಹೇಳ್ತೀನಿ. ಎ ಈಸ್ ಈಕ್ವಲ್ ಟು 10, ಬಿ ಈಸ್ ಈಕ್ವಲ್ ಟು 20. ಓಕೆ, ಸೊ ಡೆಫ್ ಮೈ ಸಮ್ ಅಂತ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡೋಣ. ಮೈ ಸಮ್ ಅಂತ ಹೇಳ್ಬಿಟ್ಟು ನಾನು ಸೆಲ್ಫ್ ಅನ್ನೋದು ಪಾಸ್ ಮಾಡಲೇಬೇಕಾಗುತ್ತೆ, ರೈಟ್? ಸೊ ನಾನು ರಿಸಲ್ಟ್ ಅಲ್ಲಿ ಏನು ಮಾಡ್ತೀನಿ, ಸೆಲ್ಫ್ ಡಾಟ್ ಎ ಪ್ಲಸ್ ಸೆಲ್ಫ್ ಡಾಟ್ ಬಿ. ನೋಡಿ, ಈಗ ನೀವು ಅಸ್ಯೂಮ್ ಮಾಡ್ಬೋದು, ಈಗ ಡೈರೆಕ್ಟ್ ಆಗಿ ನೀವು ಎ ಪ್ಲಸ್ ಬಿ ಅಂತ ಬರ್ದಿದ್ರೆ ಅದು ಅರ್ಥ ಮಾಡ್ಕೊಳ್ಳಲ್ಲ, ಬಿಕಾಸ್ ಇದು ಲೋಕಲ್ ವೇರಿಯೇಬಲ್ ಅನ್ಕೊಳ್ಳುತ್ತೆ. ನಾವು ಲೋಕಲ್ ವೇರಿಯೇಬಲ್ ಡಿಫೈನೇ ಮಾಡಿಲ್ಲ, ರೈಟ್? ನಾವು ನೋಡಿದ್ವಿ ಈ ಲೋಕಲ್ ವೇರಿಯೇಬಲ್ ನಾವು ಯೂಸ್ ಮಾಡ್ತಿರೋದು ಯಾವುದು? ಕ್ಲಾಸ್ ವೇರಿಯೇಬಲ್. ಇಫ್ ಯು ಆರ್ ಯೂಸಿಂಗ್ ಕ್ಲಾಸ್ ವೇರಿಯೇಬಲ್ ಇನ್ಸೈಡ್ ದಿ ಫಂಕ್ಷನ್, ಅದು ಲೋಕಲ್ ವೇರಿಯೇಬಲ್ ಆಗಿ ಬಿಹೇವ್ ಮಾಡುತ್ತೆ. ಆ ಬಿಹೇವ್ ಮಾಡಬಾರ್ದು ಅಂತ ಹೇಳೋಕ್ಕೋಸ್ಕರ ನಾವು ಸೆಲ್ಫ್ ಡಾಟ್ ಎ ಅಂತ ಕೊಡೋದು. ಓಕೆ, ಸೆಲ್ಫ್ ಡಾಟ್ ಎ ಪ್ಲಸ್ ಸೆಲ್ಫ್ ಡಾಟ್ ಬಿ ಅಂತ ಕೊಟ್ಟಿದ ತಕ್ಷಣನೇ ಇದು ವ್ಯಾಲ್ಯೂ ಏನು ಅಸೈನ್ ಮಾಡಿದ್ದೀರಾ ರೆಸ್ಪೆಕ್ಟಿವ್ ವ್ಯಾಲ್ಯೂ ಇಲ್ಲಿಗೆ ಹೋಗುತ್ತೆ. ಫೈನ್. ಸೊ ನಾವು ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇದು ಏನಿದೆ ಅದನ್ನ ಪ್ರಿಂಟ್ ಮಾಡ್ತೀನಿ. ದ ಸಮ್ ಈಸ್ ಅಂತ ಹೇಳ್ಬಿಟ್ಟು RES ಅಂತ ರಿಸಲ್ಟ್ನ ಪ್ರಿಂಟ್ ಮಾಡ್ತೀವಿ. ಲೆಟ್ಸ್ ಚೆಕ್. ಓಕೆ, ಸೊ ನಾನು ಈ ಫಂಕ್ಷನ್ನ ಕಾಲ್ ಮಾಡಬೇಕಂದ್ರೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು, ರೈಟ್? ನಾನು OBJ ಅಂತ ಹೇಳ್ಬಿಟ್ಟು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಯಾವುದು? ಮೈ ಕ್ಲಾಸ್ ಎಂದು. ಓಕೆ, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿಬಿಟ್ಟು OBJ ಡಾಟ್ ನಾನು ಏನು ಫಂಕ್ಷನ್ ಹೆಸರು ಕೊಟ್ಟಿದ್ದೀನಿ, ಮೈ ಸಮ್ ಅಂತ, ರೈಟ್? ನಾನು ಸೇವ್ ಮಾಡಿದ ತಕ್ಷಣವೇ ನನ್ನ ಹತ್ರ 30 ಅಂತ ಔಟ್ಪುಟ್ ಬರುತ್ತೆ, ರೈಟ್? ಲೆಟ್ಸ್ ಟ್ರೈ ಟು ಪ್ರಿಂಟ್ ಇಟ್. ಓಕೆ, 14 ಅಂತ ಹೇಳ್ಬಿಟ್ಟು ಟ್ಯಾಬ್ ಮಾಡ್ತೀನಿ. ನೋಡಿ, ದ ಸಮ್ ಇಸ್ 30 ಅಂತ ಬರ್ತಿದೆ. ಇದು ನಾರ್ಮಲ್ ವೇ ನಾನು ಹಾರ್ಡ್ ಕೋಡ್ ಮಾಡಿಬಿಟ್ಟು ನಾನು ವ್ಯಾಲ್ಯೂನ ಡಿಫೈನ್ ಮಾಡಿರೋದಿಲ್ಲ. ಓಕೆ, ಈಗ ನಾನು ಹಾರ್ಡ್ ಕೋಡಿಂಗ್ ಮಾಡೋದು ಬೇಡ. ನಾನು ಯೂಸರ್ ಏನು ಕೊಡ್ತಾನೆ ವ್ಯಾಲ್ಯೂ ಅದ್ರ ಬೇಸ್ ಮೇಲೆ ಮಾಡಬೇಕು. ಅದಕ್ಕೆ ಮಾಡೋಕ್ಕೋಸ್ಕರ ನಾವು ಕನ್ಸ್ಟ್ರಕ್ಟರ್ನ ಯೂಸ್ ಮಾಡ್ತೀವಿ. ನಮ್ಗೆ ಗೊತ್ತು ಕನ್ಸ್ಟ್ರಕ್ಟರ್ ವೇರಿಯೇಬಲ್ನ ಇನಿಷಿಯಲೈಸ್ ಮಾಡೋಕ್ಕೆ. ಯಾವ ವೇರಿಯೇಬಲ್? ಕ್ಲಾಸ್ ವೇರಿಯೇಬಲ್ನ ಇನಿಷಿಯಲೈಸ್ ಮಾಡೋಕ್ಕೋಸ್ಕರ ನಾವು ಯೂಸ್ ಮಾಡೋವಂಥ ಥಿಂಗ್ ಕಾಲ್ಡ್ ಕನ್ಸ್ಟ್ರಕ್ಟರ್. ಸೊ ಇನ್ಸ್ಟೆಡ್ ಆಫ್ ದಿಸ್ ನಾನು ಏನು ಮಾಡ್ತೀನಿ, ಡೆಫ್ ಅಂಡರ್ಸ್ಕೋರ್ ಇನಿಟ್ ಅಂಡರ್ಸ್ಕೋರ್ ಅಂತ ಹೇಳ್ಬಿಟ್ಟು ಸೆಲ್ಫ್ ಈಸ್ ಮ್ಯಾಂಡೇಟರಿ ಥಿಂಗ್ ನೀವು ಬರೀಬೇಕು. ಓಕೆ, ಸೊ ಎ ಕಾಮ ಬಿ ಅಂತ ಬರೀತೀನಿ. ಓಕೆ, ಫೈನ್. ಓಕೆ, ಎ ಕಾಮ ಬಿ ಬರ್ದಿದ ತಕ್ಷಣ ನನ್ನ ಹತ್ರ ಎ ಅಲ್ಲಿ ಎಷ್ಟು ಸ್ಟೋರ್ ಆಗುತ್ತೆ, ಎಲ್ಲಿಂದ ಪಾಸ್ ಮಾಡೋಣ ಆ ವ್ಯಾಲ್ಯೂ? ನಾನು ಇಲ್ಲಿಂದ ಪಾಸ್ ಮಾಡ್ತೀನಿ. 100 200 ಅಂತ. ಓಕೆ, ನನಗೆ ಔಟ್ಪುಟ್ ಬರ್ಬೇಕು 300 ಅಂತ. ಸೊ ಈಗ ಎ ಅಲ್ಲಿ ಎಷ್ಟಿದೆ? 100 ಇದೆ. ಬಿ ಅಲ್ಲಿ ಎಷ್ಟಿದೆ? 200 ಇದೆ. ಎಲ್ಲಾದರೂ ಸೇವ್ ಮಾಡಬೇಕು, ರೈಟ್? ನಾನು ಎಲ್ಲಿ ಸೇವ್ ಮಾಡಬೇಕಾಗುತ್ತೆ? ನಾನು ಇನ್ಸ್ಟೆನ್ಸ್ ವೇರಿಯೇಬಲ್ ಅಲ್ಲಿ ಸೇವ್ ಮಾಡಬೇಕಾಗುತ್ತೆ. ವೇರಿಯೇಬಲ್ ವಿಚ್ ಈಸ್ ನಥಿಂಗ್ ಬಟ್ ಇಫ್ ಯು ಡಿಫೈನ್ ಎನಿ ವೇರಿಯೇಬಲ್ inside the constructor or inside the class is called as instance variable. So self dot a ಅಂತ ಕೊಡ್ತೀನಿ. ಓಕೆ, ನನ್ನ ಎ ಒಳಗೆ ನನ್ನ ಹತ್ರ ಆಲ್ರೆಡಿ 100 ಇದೆ, ನಾನು ಸೆಲ್ಫ್ ಡಾಟ್ ಎ ಒಳಗೆ ಹಾಕ್ತಿದ್ದೀನಿ. ಓಕೆ, ಸಿಮಿಲರ್ಲಿ ನೀವು ಸೆಲ್ಫ್ ಡಾಟ್ ಬಿ ಅಂತ ಅದ್ರ ಒಳಗೆ ಬಿ ಅಂತ ಹಾಕ್ತೀವಿ. ಓಕೆ, ಈಗ ನಾನು ಸೇವ್ ಮಾಡಿಬಿಟ್ಟು ಸೇಮ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದರೆ ನೋಡಿ ನಮ್ಮ ಹತ್ರ 300 ಅಂತ ಬರ್ತಿದೆ. ಸೊ 100 + 200 ಅಂತ ಕಾಲ್ ಮಾಡಿದ್ದೀವಿ. ಸೇಮ್ ಥಿಂಗ್ ನಾನು ಇನ್ನೊಂದು ಆಬ್ಜೆಕ್ಟು ಕ್ರಿಯೇಟ್ ಮಾಡ್ಬೋದು. ಆಬ್ಜೆಕ್ಟ್ 2 ಅಂತ ಹೇಳ್ಬಿಟ್ಟು ಮೈ ಕ್ಲಾಸ್ ಅಂತ ಹೇಳ್ಬಿಟ್ಟು ಅಸ್ಯೂಮ್ ಮಾಡಿ ಇಲ್ಲಿ 50, 60 ಅಂತ ಹಾಕ್ತೀನಿ. ಓಕೆ, 50, 60 ಅಂತ. ಈಗ ನಾನು OBJ2 ಡಾಟ್ ಮೈ ಸಮ್ ಮಾಡಿ ಟ್ರೈ ಮಾಡ್ತೀನಿ. ಫೈನ್, ನಮಗೆ ಎಷ್ಟು ಬರಬೇಕು ಔಟ್ಪುಟ್ಟು? 110 ಅಂತ ಬರಬೇಕು. ಲೆಟ್ಸ್ ಸಿ. ಓಕೆ, ನಾನು ರನ್ ಮಾಡಿದ ತಕ್ಷಣ 110 ಅಂತ ಬರ್ತಿದೆ. ಮೇಲ್ಗಡೆದು ನಮ್ಮದು 300 ಬರ್ತಿದೆ, ಯಾಕಂದರೆ 100 + 200 ಹಾಕಿದ್ವಿ. ಇಲ್ಲಿ ಕೆಳಗಡೆದು ಆಬ್ಜೆಕ್ಟಿಗೆ 50 and 60 ಹಾಕಿದ್ವಿ, 110 ಅಂತ ಬಂತು. ಓಕೆ, ಐ ಹೋಪ್ ಇದು ಗೊತ್ತಿದೆ ಅನ್ಸುತ್ತೆ, ರೈಟ್? ಇನ್ನೊಂದು ವೇ ಇದೆ. ನೀವು ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ತಿಲ್ಲ ಅಂದರೆ ನೀವು ಫಂಕ್ಷನ್ ಒಳಗೂ ವೇರಿಯೇಬಲ್ ಪಾಸ್ ಮಾಡ್ಬೋದು, ರೈಟ್? 10, 20 ಅಂತ ಪಾಸ್ ಮಾಡಿಬಿಟ್ಟು ಇಲ್ಲಿ ಎ ಬಿ ಅಂತ ಬರ್ದಿದ್ರೆ ಇಲ್ಲಿ ಸೆಲ್ಫ್ ಬರೆಯೋದು ಅವಶ್ಯಕತೆ ಇರ್ತಿರ್ಲಿಲ್ಲ. ಡೈರೆಕ್ಟಾಗಿ ಎ ಮತ್ತು ಬಿ ವ್ಯಾಲ್ಯೂಗೆ ಹೋಗ್ತಾ ಇತ್ತು ವ್ಯಾಲ್ಯೂಸ್ನ. ಓಕೆ, ಸೊ ಕನ್ಸ್ಟ್ರಕ್ಟರ್ ಯೂಸ್ ಮಾಡಿದರೆ ಸೆಲ್ಫ್ ಒಳಗೇ ಬರೀಬೇಕು, ಡಿಫೈನ್ ಮಾಡಬೇಕು. ಓಕೆ, ಸೊ ಫೈನ್. ಸೊ ಫಸ್ಟ್ ಯೂಸ್ ಕೇಸ್ ನೋಡಿದ್ವಿ. ಲೆಟ್ಸ್ ಟ್ರೈ ಟು ರನ್ ದ ಫಸ್ಟ್ ಯೂಸ್ ಕೇಸ್. ಈ ಕೋಡ್ ಎಲ್ಲ ನಾನು ಆಲ್ರೆಡಿ ಗಿಟ್ಹಬಲ್ಲಿ ಹಾಕಿದ್ದೀನಿ. ಈ ಗಿಟ್ಹಬ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಆಲ್ಸೋ ಡಿಸ್ಕ್ರಿಪ್ಷನ್ ಹ್ಯಾಸ್ ಹ್ಯಾಂಡ್ ಬುಕ್. ಕಂಪ್ಲೀಟ್ಲಿ ನಾನು ಏನೇನು ಟೀಚ್ ಮಾಡಿದ್ದೀನಿ ಫ್ರಮ್ ಬಿಗಿನಿಂಗ್ ಟು ಅಡ್ವಾನ್ಸ್ ಎಲ್ಲ ನಾವು ಹ್ಯಾಂಡ್ ಬುಕ್ಕಲ್ಲಿ ಸ್ಟೋರ್ ಮಾಡಿದ್ದೀವಿ. ಹೋಗಿ ನಿಮ್ಮ ರೆಫರೆನ್ಸಿಗೆ ನಾವು ರಿವಿಷನ್ ಮಾಡ್ಕೊಳ್ಬೋದು, ಓದ್ಕೊಳ್ಬೋದು. ಓಕೆ, ಫಸ್ಟ್ ಲೆಟ್ಸ್ ಡೂ ಒನ್ ಯೂಸ್ ಕೇಸ್. ಫಸ್ಟ್ ಯೂಸ್ ಕೇಸ್ ಏನು ತೊಗೊಂಡಿದ್ದೀವಿ? ಅನಿಮಲ್ ಕೇಸ್ ಸ್ಟಡಿ ನೋಡೋಣ. ಕೇಸ್ ಸ್ಟಡಿ ಏನು? ಫಸ್ಟ್ನೇ ಕೇಸ್ ಸ್ಟಡಿ ಏನು? ಅನಿಮಲ್ ವಿತ್ ಮೇಕ್ ಸೌಂಡ್ ಅಂತ ಹೇಳಿ. ಓಕೆ, ಸೊ ನಂಗೆ ಗೊತ್ತು ಅನಿಮಲ್ಸಲ್ಲಿ ನಮ್ಮ ಸುಮಾರು ಟೈಪ್ಸ್ ಆಫ್ ಅನಿಮಲ್ಸ್ ಇದೆ. ದಟ್ ಈಸ್ ನಥಿಂಗ್ ಬಟ್ ಆಬ್ಜೆಕ್ಟ್ಸ್ ಅನ್ಕೊಳ್ಳಿ. ಓಕೆ, ನಾನು ಒಂದು ಕ್ಲಾಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ರೈಟ್? ಕ್ಲಾಸ್ ಅಂತ ಹೇಳ್ಬಿಟ್ಟು
ಆ್ಯನಿಮಲ್ ಅಂತ ಬರಿತೀನಿ. ಓಕೆ, ಎ ಯಾವಾಗಲೂ ಕ್ಯಾಪಿಟಲ್ ಇರಬೇಕು ಕ್ಲಾಸ್ ನೇಮ್, ಮತ್ತು ಫಂಕ್ಷನ್ ನೇಮ್ ಯಾವಾಗಲೂ ಸ್ಮಾಲ್ ಲೆಟರಲ್ಲಿ ಇರಬೇಕು, ಸ್ಟಾರ್ಟ್ ಆಗಬೇಕು. ಓಕೆ, ಸೊ ಅದ್ರ ಮಧ್ಯೆ ನೀವು ಏನಾದರೂ ಕೊಡಬೇಕಾದ್ರೆ ನೀವು ಕ್ಯಾಮಲ್ ಕೇಸಿಂಗ್ ಕೊಡ್ಬೋದು. ಓಕೆ ಫೈನ್. ಡೆಫ್, ಓಕೆ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಒಂದು ಕನ್ಸ್ಟ್ರಕ್ಟರ್ ಬಿಲ್ಡ್ ಮಾಡಬೇಕು. ಓಕೆ, ಡೆಫ್ ಅಂಡರ್ಸ್ಕೋರ್ ಇನಿಟ್ ಅಂತ ಬರಿತೀನಿ. ಓಕೆ, ಸೆಲ್ಫ್ ಅಂತ ಬರೆದ್ಬಿಟ್ಟು ನಾನು ಒಂದು ನೇಮ್ ಅಂತ ಕಳಿಸ್ತೀನಿ. ಓಕೆ, ಈ ನೇಮ್ ಎಲ್ಲಾದರೂ ಸ್ಟೋರ್ ಮಾಡ್ಕೊಳ್ಬೇಕು, ರೈಟ್? ನಾನು ಸೆಲ್ಫ್ ಡಾಟ್ ನೇಮ್ ಅಂತ ಹೇಳ್ಬಿಟ್ಟು ಆ ನೇಮ್ ಒಳಗೆ ಹಾಕ್ಬಿಡ್ತೀನಿ. ಏನು ನೇಮ್ ಇದು ಎಲ್ಲಿಂದ ಪಾಸ್ ಮಾಡ್ತೀರಾ ನನ್ಗೆ ಗೊತ್ತು. ಆಬ್ಜೆಕ್ಟ್ ಯಾವಾಗ ಕ್ರಿಯೇಟ್ ಮಾಡ್ತೀನಿ ಆ ಆಬ್ಜೆಕ್ಟ್ ಮುಖಾಂತರ ನಾನು ಪಾಸ್ ಮಾಡಬೇಕಾಗುತ್ತೆ. ಆ ವ್ಯಾಲ್ಯೂ ಏನು ಪಾಸ್ ಮಾಡಿದ್ದೀನಿ ನಾನು ಬಂದ್ಬಿಟ್ಟು ಸೆಲ್ಫ್ ಡಾಟ್ ನೇಮ್ ಒಳಗೆ ಸ್ಟೋರ್ ಮಾಡ್ತಿರೋದು. ಓಕೆ, ಈಗ ಸೆಲ್ಫ್ ಡಾಟ್ ನೇಮ್ ಒಳಗೆ ಏನಿದೆ ನಾವು ಏನು ವ್ಯಾಲ್ಯೂ ಪಾಸ್ ಮಾಡ್ತೀರೋ ಆ ವ್ಯಾಲ್ಯೂ ಬಂದಿರುತ್ತೆ, ರೈಟ್? ಓಕೆ, ಈಗ ನಾನು ಇನ್ನೊಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ. ಡೆಫ್ ಮೇಕ್ ಸೌಂಡ್ ಅಂತ ಹೇಳ್ಬಿಟ್ಟು ಮೇಕ್ ಸೌಂಡ್ ಅಂತ ಕ್ರಿಯೇಟ್ ಮಾಡ್ತೀನಿ. ಸೆಲ್ಫ್ ಈಸ್ ಮ್ಯಾಂಡೇಟರಿ ಥಿಂಗ್ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಓಕೆ, ಆಮೇಲೆ ಸೌಂಡ್ ಅಂತ ಕೊಡ್ತೀನಿ. ಫೈನ್, ಸೌಂಡ್ ಅಂದರೆ ಒಂದು ವೇರಿಯೇಬಲ್. ಓಕೆ, ಲೆಟ್ಸ್ ಸಿ. ಓಕೆ, ನಾನು ಪ್ರಿಂಟ್ ಮಾಡಿಬಿಟ್ಟು ಫಾರ್ಮೇಟೆಡ್ ವೇಯಲ್ಲಿ ಪ್ರಿಂಟ್ ಮಾಡ್ತೀನಿ. ಓಕೆನಾ? ಫಾರ್ಮೇಟೆಡ್ ಸ್ಟ್ರಿಂಗ್ ಯು ನೋ, ರೈಟ್? ಫಾರ್ಮೇಟೆಡ್ ಸ್ಟ್ರಿಂಗಲ್ಲಿ ದಿ ಸೆಲ್ಫ್ ಡಾಟ್ ನೇಮ್ ಸೇಸ್ ಏನಂತ ಹೇಳುತ್ತದು ಸೌಂಡ್, SOUND ಸೌಂಡ್ ಅಂತ. ಅರ್ಥ ಆಗಿಲ್ಲ ನಾನು ಹೇಳ್ತೀನಿ. ಓಕೆ, ಜಸ್ಟ್ ನಿಮಗೆ ಎಲ್ಲ A to Z ಅರ್ಥ ಮಾಡಿಸ್ತೀನಿ. ಓಕೆ, ಸ್ಟಾರ್ಟಿಂಗಿಂದ ಬಾಟಮ್ ತನಕ. ಫೈನ್. ಸೊ ಫಸ್ಟ್ ಥಿಂಗ್ ನಮ್ಗೆ ಗೊತ್ತು, ಅನಿಮಲ್ ಅಂದ ತಕ್ಷಣ ನಾನು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಬ್ಜೆಕ್ಟ್ಸ್ ಯಾವ್ದಿರ್ಬೋದು? ಓಕೆ, ಅಸ್ಯೂಮ್ ಮಾಡ್ಕೊಳ್ಳೋಣ ನಾವು ಡಾಗ್ ಅಂತ ತೊಗೊತೀನಿ. ಓಕೆ, ಡಾಗ್ ಅಂತ ಹೇಳ್ಬಿಟ್ಟು ANIMAL ಅನಿಮಲ್ ಅಂತ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ನಾನು ಯಾವ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು, ನೇಮ್ ಇಲ್ಲಿ ಪಾಸ್ ಮಾಡಬೇಕು, ರೈಟ್? ನಾನು ಕನ್ಸ್ಟ್ರಕ್ಟರ್ ಒಳಗೆ. ಸೊ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಡಾಗ್ ಅಂತ ಪಾಸ್ ಮಾಡ್ತೀನಿ, DOG ಅಂತ ಹೇಳಿ. ಓಕೆ, ಸೊ ಡಾಗ್ ಅಂತ ಪಾಸ್ ಮಾಡಿದೆ. ಫೈನ್. ಓಕೆ, ಸೊ ಡಾಗ್ ಅಂತ ಪಾಸ್ ಮಾಡಿದ ತಕ್ಷಣ ಈಗ ನನಗೂ ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು. ಆಟೋಮೆಟಿಕ್ಕಾಗಿ ಅದು ನಮ್ಮ ಸೆಲ್ಫ್ ಡಾಟ್ ನೇಮ್ ಒಳಗೆ ಡಾಗ್ ಅಂತ ಹೋಗಿ ಅದು ಸೇವ್ ಆಗುತ್ತೆ. ಓಕೆ, ಸೊ ಫೈನ್, ಇಲ್ಲಿ ತನಕ ಗೊತ್ತಾಗಿದೆ. ಈಗ ಸಿಮಿಲರ್ಲಿ ಸೊ ಈ ಫಂಕ್ಷನ್ನ ಕಾಲ್ ಮಾಡೋಣ, ಮೇಕ್ ಸೌಂಡ್ ಅನ್ನೋದು. ಓಕೆ, ಸೊ ನಾನೇನು ಮಾಡ್ತೀನಿ, ಡಾಗ್ ಡಾಟ್ ಮೇಕ್ ಸೌಂಡ್ ಅಂತ ಹೇಳ್ಬಿಟ್ಟು ಡಾಗ್ ಹೇಗೆ ಸೌಂಡ್ ಮಾಡುತ್ತೆ. ಓಕೆ, ಸೊ ಇದು ಸೌಂಡ್ ಒಂದು ಪ್ಯಾರಾಮೀಟರ್ ಪಾಸ್ ಮಾಡಬೇಕಾಗುತ್ತೆ, ರೈಟ್? ಆ ಫಂಕ್ಷನಲ್ಲಿ ಸೌಂಡ್ ಅನ್ನೋದು ಪಾಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ WOOF ಅಂತ ಬರೀತೀನಿ. ಓಕೆ, ಡಾಗ್ ಈ ಥರ ಸೌಂಡ್ ಮಾಡುತ್ತೆ, ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್. ಫೈನ್. ಸೊ ಲೆಟ್ಸ್ ಸೇವ್ ಆ್ಯಂಡ್ ಟ್ರೈ ಟು ರನ್ ದಿಸ್ ಸೇಮ್ ಪ್ರೋಗ್ರಾಮ್. ನಾನು ಕ್ಲಿಯರ್ ಮಾಡಿಬಿಟ್ಟು Python 14 ಅಂತ ಹೇಳ್ಬಿಟ್ಟು ಟ್ಯಾಬ್ ಮಾಡ್ತೀನಿ. ನೋಡಿ, ದ ಡಾಗ್ ಸೇಸ್ ಓಫ್ ಅಂತ ಬರ್ತಿದೆ. ಡಾಗ್ ಎಲ್ಲಿಂದ ಬಂತು? ಡಾಗ್ ನೋಡಿ, ನಾನು ಆಲ್ರೆಡಿ ಕನ್ಸ್ಟ್ರಕ್ಟರ್ ಒಳಗೆ ಪಾಸ್ ಮಾಡ್ತಿದ್ದೀನಿ, ರೈಟ್? ಡಾಗ್ ಅನ್ನೋದು ಈ ಡಾಗ್ ಹೋಗ್ಬಿಟ್ಟು ನೇಮಲ್ಲಿ ಸ್ಟೋರ್ ಆಗುತ್ತೆ. ಆ ನೇಮಲ್ಲಿ ಏನು ಸ್ಟೋರ್ ಆಗುತ್ತೆ ನಾನು ಸೆಲ್ಫ್ ಡಾಟ್ ನೇಮಿಗೆ ಅಸೈನ್ ಮಾಡ್ತಿದ್ದೀನಿ, ಇನಿಷಿಯಲೈಸ್ ಮಾಡ್ತಿದ್ದೀನಿ. ಅದೇ ಕನ್ಸ್ಟ್ರಕ್ಟರ್ ತಾನೆ. ಕನ್ಸ್ಟ್ರಕ್ಟರ್ ಯೂಸ್ ಟು ಇನಿಷಿಯಲೈಸ್ ದಿ ಇನ್ಸ್ಟೆನ್ಸ್ ವೇರಿಯೇಬಲ್ ಅಥವಾ ಕ್ಲಾಸ್ ವೇರಿಯೇಬಲ್ಸ್, ರೈಟ್? ಯಾ, ಸೊ ಕ್ಲಾಸ್ ವೇರಿಯೇಬಲ್ ನಾನು ಈಗ ಸೆಲ್ಫ್ ಡಾಟ್ ನೇಮಲ್ಲಿ ನನ್ನ ಹತ್ರ ಏನಿದೆ ಡಾಗ್ ಅಂತ ಇದೆ, ಏನು ಇಲ್ಲಿಂದ ಪಾಸ್ ಮಾಡಿರ್ತೀರಾ ಅದು. ಓಕೆ, ಸೊ ಮೇಕ್ ಸೌಂಡ್ ಅಂತ ಮತ್ತೆ ಕಾಲ್ ಮಾಡ್ತಿದ್ದೀನಿ. ಅದ್ರ ಒಳಗೆ ಒಂದು ಓಫ್ ಅಂತ ಹೇಳ್ಬಿಟ್ಟು ಒಂದು ಹಾಕಿದ್ದೀನಿ. ಓಕೆ, ಡಾಗ್ ಈ ಥರ ಪಾರ್ಕ್ ಮಾಡುತ್ತೆ ಅಂತ. ಓಕೆ, ಸೌಂಡ್ ಒಳಗೆ ಓಫ್ ಅಂತ ಇದೆ. ಈಗ ನಾನು ಅದೆರಡು ವ್ಯಾಲ್ಯೂಸ್ನ ಪ್ರಿಂಟ್ ಮಾಡ್ತೀನಿ. ದ ಡಾಗ್ ಸೆಲ್ಫ್ ಡಾಟ್ ನೇಮ್ ಅಂದರೆ ಡಾಗ್ ಸೇಸ್ ಸೌಂಡ್ ಏನು ಓಫ್ ಅಂತ ಹೇಳಿ. ಓಕೆ ಫೈನ್. ನೆಕ್ಸ್ಟ್ ಲೆಟ್ಸ್ ಸಿ, ನಾವು ಕ್ಯಾಟ್ ಅಂದ್ಕೊಳ್ಳಿ. ಓಕೆ, ಕ್ಯಾಟ್ ಅಂದ್ಕೊಳ್ಳಿ. ಸೊ ಕ್ಯಾಟಿಂದ ನಾನು ಒಂದು ಕೆಲಸ ಮಾಡ್ತೀನಿ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಅದು ಏನು ನಥಿಂಗ್ ಬಟ್ ಕ್ಯಾಟ್. ಓಕೆ, ಸಿಮಿಲರ್ಲಿ ನಾನು ಕ್ಯಾಟ್ ಆದಮೇಲೆ ಒಂದು ಕೆಲಸ ಮಾಡ್ತೀನಿ, ಕೌ ಅಂತ ಕ್ರಿಯೇಟ್ ಮಾಡ್ತೀನಿ. ಅದರಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ, ಆ್ಯನಿಮಲ್ ಅಂತ ಹೇಳಿಬಿಟ್ಟು. ದಿಸ್ ಇಸ್ ನಥಿಂಗ್ ಬಟ್ ಕೌ. ಓಕೆ, ಸೊ ಕ್ಯಾಟಿಗೂ ಕಾಲ್ ಮಾಡೋಣ ಮೇಕ್ ಸೌಂಡ್ ಅನ್ನೋದು. ಓಕೆ, ಕ್ಯಾಟ್ ಡಾಟ್ ಮೇಕ್ ಸೌಂಡ್ ಅಂತ ಹೇಳಿಬಿಟ್ಟು ಸೊ ಕ್ಯಾಟಿಗೆ ಮಿಯೋ ಅಂತ ಬರಿತೀನಿ. ಓಕೆ, ಸೊ ಫೈನ್, ಮಿಯೋ ಅಂತ ಬರಿತೀನಿ. ಸಿಮಿಲರ್ಲಿ ಕೌಗೆ ಕೌ ಡಾಟ್ ಮೇಕ್ ಸೌಂಡ್ ಮೌ ಅಂತ ಬರಿತೀನಿ. ಓಕೆ, ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ, ಇಟ್ ಡಿಪೆಂಡ್ಸ್, ಮೇ ಬಿ ವೇರಿ ಆಗ್ಬೋದು. ನಾನು ಜಸ್ಟ್ ಅನ್ ಎಕ್ಸಾಂಪಲ್ ಥರ ಬರೀತಾರದು. ಓಕೆ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಕನ್ಸ್ಟ್ರಕ್ಟರ್ಸ್. ಫೈನ್. ಸೊ ಈಗ ನಾನು ರನ್ ಮಾಡ್ತೀನಿ ನೋಡಿ. ದ ಡಾಗ್ ಸೇ ಓಫ್, ದ ಕ್ಯಾಟ್ ಸೇ ಮಿಯೋ ಆ್ಯಂಡ್ ದ ಕೌ ಸೇ ಮೌ. ಓಕೆ, ಸೊ ಇದು ಒಂದು ಯೂಸ್ ಕೇಸ್ ಆಯಿತು. ಐ ಹೋಪ್ ನಿಮಗೆ ಇದು ಹೇಗೆ ಕನ್ಸ್ಟ್ರಕ್ಟರ್ಸ್ನ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತು. ಓಕೆ, ಸೊ ನೆಕ್ಸ್ಟ್ ನಾವು ಯೂಸ್ ಕೇಸ್ ನೋಡೋಣ. ಮೊಬೈಲ್ ಫೋನ್, ಇದು ಮೊಬೈಲ್ ಫೋನ್ ಫಾರ್ ಕಾಲಿಂಗ್ ಆ್ಯಂಡ್ SMS. ಓಕೆ, ಸೊ ಕಾಲಿಂಗ್ ಮತ್ತು SMS ಮಾಡೋಕ್ಕೋಸ್ಕರ ನಾವು ಮೊಬೈಲ್ ಫೋನಿಂದ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀವಿ.
ಫೈನ್, ಲೆಟ್ಸ್ ಟ್ರೈ ಟು ಕ್ರಿಯೇಟ್ ದ ಕ್ಲಾಸ್ ಫಾರ್ ಮೊಬೈಲ್ ಫೋನ್. ಓಕೆ, ಸೊ ನಾನು ಈ ಕೇಸ್ ಸ್ಟಡಿನ ನಾವು ಕೋಡ್ ಬೇಸ್ ಮುಖಾಂತರ ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ಕೊಂಡು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನೋಡೋಣ. ಓಕೆ, ಕ್ಲಾಸ್ ನಾನು ಒಂದು ಕೆಲಸ ಮಾಡ್ತೀನಿ, ಒಂದು ಮೊಬೈಲ್ ಫೋನ್ ಅಂತ ಹೇಳ್ಬಿಟ್ಟು, ನೋಡಿ ಮೊಬೈಲ್ ಫೋನ್ ಅಂತ ಹೇಳ್ಬಿಟ್ಟು ನಾನು ಒಂದು ಕ್ಲಾಸ್ ನೇಮ್ನ ಕಾಲ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಮೊಬೈಲ್ ಅನ್ನೋದು ಕ್ಯಾಪಿಟಲ್ ಲೆಟರ್ ಇದ್ದಿದೆ, ಮತ್ತೆ ಫೋನ್ ಅನ್ನೋದು ನಾನು ಪಿ ಅಂತ ಕ್ಯಾಪಿಟಲ್ ಲೆಟರಲ್ಲಿ ಹಾಕಿದ್ದೀನಿ. ಇದಕ್ಕೆ ಕ್ಯಾಮಲ್ ಕೇಸಿಂಗ್ ಅಂತೀವಿ. ಫೈನ್, ಸೊ ಕೋಲನ್ ಹಾಕ್ಬಿಟ್ಟು ಲೆಟ್ಸ್ ಸಿ. ಓಕೆ, ಸೊ ಮೊಬೈಲ್ ಫೋನ್ ಒಳಗೆ ಏನು ಮಾಡೋಣ, ಸೊ ಒಂದು ಕೆಲಸ ಮಾಡೋಣ, ನಾವು ಒಂದು ಇನ್ಸ್ಟೆನ್ಸ್ ವೇರಿಯೇಬಲ್ ತಗೊಳ್ಳೋಣ. ಓಕೆ, ಇನ್ಸ್ಟೆನ್ಸ್ ವೇರಿಯೇಬಲ್ ಅಂದರೆ ಏನು, ನಥಿಂಗ್ ಬಟ್ ಕನ್ಸ್ಟ್ರಕ್ಟರ್ ಒಳಗಿರೋಂಥ ವೇರಿಯೇಬಲ್ಸಿಗೆ ಇನ್ಸ್ಟೆನ್ಸ್ ವೇರಿಯೇಬಲ್ ಅಂತೀವಿ. ಓಕೆ, ಸೊ ಡೆಫ್ ಅಂತ ಹೇಳ್ಬಿಟ್ಟು ಅಂಡರ್ಸ್ಕೋರ್ ಇನಿಟ್. ಓಕೆ, ಸೊ ಅದ್ರ ಒಳಗೆ ಸೆಲ್ಫ್ ಕಾಮ ನಾನು 2 ವ್ಯಾಲ್ಯೂಸ್ ಪಾಸ್ ಮಾಡ್ತೀನಿ. ಒಂದು ಬ್ರ್ಯಾಂಡ್ ಮೊಬೈಲಿಂದ ಯಾವ ಬ್ರ್ಯಾಂಡ್ ಅಂತ, ಅದು ಐಫೋನಾ, ಸ್ಯಾಮ್ಸಂಗ, ಓಕೆ, ಸೊ ರಿಮೈನಿಂಗ್ ಎಲ್ಲ ಏನೇನು ಫೋನ್ಸ್ ಇದೆ ಅದರಿಂದ. ಓಕೆ, ಸೋನಿನಾ ಅಂತ. ಓಕೆ, ಬ್ರ್ಯಾಂಡ್ಸ್ ಆಯಿತು. ನೆಕ್ಸ್ಟ್ ಮೊಬೈಲ್ ನೇಮ್ ಅಂತ ಬರೀತೀನಿ. ಓಕೆ, ಮೊಬೈಲ್ ನೇಮ್ ಅಂತ. ಸೊ 2 ವ್ಯಾಲ್ಯೂಸ್ ಇದೆ, 2 ವ್ಯಾಲ್ಯೂಸ್ ನಾನು ಇನ್ಸ್ಟೆನ್ಸ್ ವೇರಿಯೇಬಲ್ ಸ್ಟೋರ್ ಮಾಡೋಣ. ಸೊ ಸೆಲ್ಫ್ ಡಾಟ್ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ನಾನು ಏನು ಬ್ರ್ಯಾಂಡಲ್ಲಿ ಏನು ಹೋಲ್ಡ್ ಮಾಡ್ಕೊಂಡಿದೆ ಆ ವ್ಯಾಲ್ಯೂನ ನಾನು ಇನಿಷಿಯಲೈಸ್ ಮಾಡಿಬಿಡ್ತೀನಿ. ಓಕೆ, ಸಿಮಿಲರ್ಲಿ ಮೊಬೈಲ್ ನೇಮಿಗೂ ಮೊಬೈಲ್ ಅಂಡರ್ಸ್ಕೋರ್ ನೇಮ್ ಅಂತ ಹೇಳ್ಬಿಟ್ಟು ಏನು ಮೊಬೈಲ್ ನೇಮಲ್ಲಿಲ್ಲ ಆ ಮೊಬೈಲ್ ನೇಮ್ನ ಸೆಲ್ಫ್ ಡಾಟ್ ಮೊಬೈಲ್ ನೇಮ್ ಇನ್ಸ್ಟೆನ್ಸ್ ವೇರಿಯೇಬಲಲ್ಲಿ ಇನಿಷಿಯಲೈಸ್ ಮಾಡಿಬಿಟ್ಟೆ. ಓಕೆ, ಫೈನ್. ಓಕೆ, ಮಾಡಿಬಿಟ್ಟ ತಕ್ಷಣ ಈಗ ನಾನು ಫಸ್ಟ್ ನಾವು 2 ಮೆಥಡಾಲಜೀಸ್ ಪಡೆಯೋಣ. ಒಂದು ಕಾಲ್ ಮಾಡೋಕ್ಕೋಸ್ಕರ, ಇನ್ನೊಂದು SMS ಸೆಂಡ್ ಮಾಡೋಕ್ಕೋಸ್ಕರ. ಫೈನ್, ಸೊ ಲೆಟ್ಸ್ ಸಿ. ಓಕೆ, ಎಫ್ ಅಂತ ಹೇಳ್ಬಿಟ್ಟು DEF ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ, ಕಾಲ್ ಮೇಕ್ ಎ ಕಾಲ್ ಅಂತ ಹೇಳ್ತೀನಿ. ಮೇಕ್ ಎ ಕಾಲ್ ಅಂತ ಹೇಳ್ಬಿಟ್ಟು ಸೊ ಅದ್ರ ಒಳಗೆ ಸೆಲ್ಫ್ ಅಂತ ಹಾಕ್ತೀನಿ, ಮತ್ತು ಅದಕ್ಕೆ ನಂಬರ್ ಪಾಸ್ ಮಾಡೋಣ. ಓಕೆ, ನಂಬರ್ ಅಂತ ಹೇಳಿ. ಓಕೆ, ಅರ್ಥ ಆಯ್ತಾ, ಇಲ್ಲಿ ತನಕ ಅರ್ಥ ಆಯಿತು. ಓಕೆ, ಸೊ ಈ ನಂಬರ್ ಬಂದ್ಬಿಟ್ಟು ಈ ನಂಬರಿಗೆ ಕಾಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ಜಸ್ಟ್ ಡೈರೆಕ್ಟ್ ಒಳಗೆ ಬಂದ್ಬಿಟ್ಟು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀನಿ. ಓಕೆ, ಸೊ ಏನು ಕಾಲಿಂಗ್ ಏನಾದರೂ ಬರಿಬೋದು. ಓಕೆ, ಕಾಲಿಂಗ್ ಏನು ನಂಬರ್ ಪಾಸ್ ಮಾಡಿರ್ತೀರಾ ನಾನು ಹೇಳ್ತೀನಿ. ಫಂಕ್ಷನ್ ಹೊರಗಡೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಫಂಕ್ಷನ್ ಕಾಲ್ ಮಾಡ್ತೀವಲ್ಲ, ಅಲ್ಲಿಂದ ನಂಬರ್ ಪಾಸ್ ಮಾಡೋಣ. ಜಸ್ಟ್ ನಾನು ಪ್ರಿಂಟ್ ಮಾಡೋಕ್ಕೋಸ್ಕರ. ಓಕೆ, ಆ ನಂಬರ್ ಪ್ರಿಂಟ್ ಮಾಡಬೇಕು, ನಂಬರ್ ಅಂತ ಹೇಳಿ. ಓಕೆ, ನಂಬರ್ ಫ್ರಮ್ ಯಾವ ಫೋನಿಂದ, ಸೆಲ್ಫ್ ಡಾಟ್ ಮೊಬೈಲ್ ನೇಮ್ ಅಂತ ಹಾಕ್ಬಿಡೋಣ. ಓಕೆ, ಯಾವ ಮೊಬೈಲ್ ಇದೆ ನಿಮ್ಮ ಆ ಮೊಬೈಲಿಂದ ಆ ನಂಬರಿಗೆ ಕಾಲ್ ಆಗ್ತಿದೆ ಅಂತ ಅರ್ಥ. ಓಕೆ, ಲೆಟ್ಸ್ ಟ್ರೈ ಟು ರನ್ ದಿಸ್ ಒನ್. ಓಕೆ, ಸೊ ಒಂದು ಕೆಲಸ ಮಾಡ್ತೀನಿ, ನಾನು ಇದಕ್ಕೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊತೀನಿ. ಅಸ್ಯೂಮ್ ಮಾಡ್ಕೊಳ್ಳಿ ಫೋನ್ 1 ಅಂತ ಬರೀತೀನಿ. ಫೋನ್ 1 ಅಂತ ಹೇಳಿಬಿಟ್ಟು ಏನು ಮೊಬೈಲ್ ಫೋನ್ ಅಂತ ಗೊತ್ತು. ನೋಡಿ, ಯಾವಾಗಲೂ ಕನ್ಸ್ಟ್ರಕ್ಟರ್ ಇನಿಷಿಯಲೈಸ್ ಮಾಡ್ತೀವಲ್ಲ, ವೇರಿಯೇಬಲ್ ಅಲ್ಲಿಂದ ಪಾಸ್ ಮಾಡಬೇಕು. ಫಂಕ್ಷನಿಂದು ಆರ್ಗ್ಯುಮೆಂಟ್ಸ್ ಇಲ್ಲಿಂದ ಪಾಸ್ ಮಾಡಬಾರ್ದು. ಓನ್ಲಿ ಕನ್ಸ್ಟ್ರಕ್ಟರ್ ಇನ್ಸ್ಟೆನ್ಸ್ ವೇರಿಯೇಬಲಲ್ಲಿ ಏನು ಇನಿಷಿಯಲೈಸ್ ಮಾಡ್ತೀರಾ ಆ ವ್ಯಾಲ್ಯೂನ ಪಾಸ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಐಫೋನ್ ಅಂತ ಬರೀತೀನಿ. ಓಕೆ, ಐಫೋನ್ ಅಂತ ಹೇಳಿ ಬರ್ದು ಕಾಮ ಇದು ಬ್ರ್ಯಾಂಡ್ ಆಯಿತು. ಓಕೆ, ಐಫೋನ್. ಓಕೆ, ಯಾವ ಐಫೋನು ಅಂತ ಬರೀಬೇಕು ಇಲ್ಲಿ. ಐಫೋನ್ 16 ಅಂತ ಬರೆಯೋಣ, ಲೇಟೆಸ್ಟ್ ಒನ್. ಫೈನ್, ಲೆಟ್ಸ್ ಸಿ. ಈಗ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು. ಓಕೆ, ಫೋನ್ 1 ಅಂತ ಹೇಳಿಬಿಟ್ಟು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು. ಈ ಫೋನ್ 1ಇಂದ ನಾನು ರಿಂಗ್ ಮಾಡಬೇಕು. ಫಸ್ಟ್ ಫೋನ್ 1 ಡಾಟ್ ಮೇಕ್ ಎ ಕಾಲ್ ಅಂತ ಹೇಳಿಬಿಟ್ಟು ಅದ್ರ ಒಳಗೆ ನಂಬರ್ ಪಾಸ್ ಮಾಡಬೇಕಾಗತ್ತೆ, ರೈಟ್? ಸೊ ನಾನು ಏನೋ ಒಂದು ರ್ಯಾಂಡಮ್ ಆಗಿ ರ್ಯಾಂಡಮ್ ಆಗಿ ನಂಬರ್ ಕೊಟ್ಟೆ, ಸರಿನಾ? ಓಕೆ, ರ್ಯಾಂಡಮ್ ಆಗಿ ನಂಬರ್ ಅಂದ್ಕೊಳ್ಳಿ. ಸೊ ಲೆಟ್ಸ್ ಸಿ, ನಾನು ಸೇವ್ ಮಾಡಿಬಿಟ್ಟು ನಾನು ರನ್ ಮಾಡ್ತೀನಿ. ನೋಡಿ, ಕಾಲಿಂಗ್ ನಂಬರ್ ಫ್ರಮ್ ಐಫೋನ್ 16 ಅಂತ ಬಂತು. ಓಕೆ, ಸಿಮಿಲರ್ಲಿ ಇನ್ನೊಂದು ಫೋನಿಂದ ಇನ್ನೊಂದು ನಂಬರಿಂದ ಮಾಡ್ತೀರಾ? ಓಕೆ, ಮಾಡಿ. ಓಕೆ, ಸೊ ಎನ್ ನಂಬರ್ ಆಫ್ ಮೊಬೈಲ್ ಫೋನ್ಸ್ ಇರ್ಬೋದು ಈ ಮೊಬೈಲ್ ಫೋನ್ ಕ್ಲಾಸಿಗೆ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಆಬ್ಜೆಕ್ಟ್ಸ್ ಅಲ್ಲ, ಸುಮಾರು ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ಬೋದು ಒಂದು ಕ್ಲಾಸಿಗೆ. ಓಕೆ, ಲೆಟ್ಸ್ ಸಿ. ಒಂದು ಯೂಸ್ ಕೇಸ್ ನಾವು ಬರ್ದಿದ್ದೀವಿ. ಇನ್ನೊಂದು ಯೂಸ್ ಕೇಸ್ ಏನು, ಸೆಂಡ್ SMS ಅಂತ ಹೇಳ್ಬಿಟ್ಟು, ರೈಟ್? ಸೊ ನಾನು ಇಲ್ಲಿ ಬಂದ್ಬಿಟ್ಟು ಡೆಫ್ ಸೆಂಡ್ SMS ಅಂತ ಹೇಳ್ಬಿಟ್ಟು ಸೆಲ್ಫ್ ಡಾಟ್ ಒಂದು ಕೆಲಸ ಮಾಡೋಣ. ನಾವು ಯಾವ ನಂಬರಿಗೆ ಸೆಂಡ್ ಮಾಡಬೇಕು ಆ ನಂಬರಿಗೆ ನಾವು SMS ಸೆಂಡ್ ಮಾಡೋಣ. ನಂಬರ್ ಆ್ಯಂಡ್ ಮತ್ತು ಅದು ಏನು ಮೆಸೇಜು. ಓಕೆ, ಮೆಸೇಜ್ ಹಾಕೋಣ. ಓಕೆ, ನಾನು ಪ್ರಿಂಟ್ ಮಾಡಿಬಿಡ್ತೀನಿ ಡೈರೆಕ್ಟಾಗಿ. ಓಕೆ, ಸೆಂಡಿಂಗ್ SMS ಟು ಯಾವ ನಂಬರಿಗೆ ಸೆಂಡ್ ಮಾಡಬೇಕು ಅವ್ರ ನಂಬರ್. ಓಕೆ, ನಂಬರ್ ಸೆಂಡಿಂಗ್ SMS ಟು ನಂಬರ್, ಮೆಸೇಜ್ ಹಾಕೋಣ ತಡಿ. ಓಕೆ, ಮೆಸೇಜ್, ಅವ್ರು ಏನು ಮೆಸೇಜ್ ನಾವು ಪಾಸ್ ಮಾಡ್ತೀವಿ ಆ ಮೆಸೇಜ್ ಪ್ರಿಂಟ್ ಆಗುತ್ತೆ. ಓಕೆ, ಲೆಟ್ಸ್ ಸೇ ನಾನು ಅದೇ ಫೋನಿಂದ ನಾನು SMS ಸೆಂಡ್ ಮಾಡಬೇಕು XYZ ಪರ್ಸನಿಗೆ. ಸೊ ಫೋನ್ ಅಂತ ಹೇಳಿಬಿಟ್ಟು ಫೋನ್ 1 ಡಾಟ್ ಸೆಂಡ್ SMS, ಐ ಥಿಂಕ್ SMS ಅಂತ ಬರೀಬೇಕು ಇಲ್ಲಿ. ಓಕೆ, ಸೇಮ್ ಥಿಂಗ್ ಇಲ್ಲಿ SMS ಅಂತ ಬರೀತೀನಿ. ಫೈನ್,
ಎರಡು ವ್ಯಾಲ್ಯೂ ಪಾಸ್ ಮಾಡಬೇಕಾಗತ್ತೆ ರೈಟ್. ನಾನು ಆ ಫಂಕ್ಷನಿಗೆ ಸೆಂಡ್ SMS, ಯಾಕಂದರೆ ನೋಡಿ ಸೆಲ್ಫ್ ಅದು ಡಿಫಾಲ್ಟ್ ಮರ್ತೋಗ್ಬಿಡಿ. ಓಕೆ, ನಂಬರ್ ಮತ್ತು ಮೆಸೇಜ್ನ ಎರಡು ಪಾಸ್ ಮಾಡಬೇಕಾಗುತ್ತೆ. ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ನಂಬರು ರ್ಯಾಂಡಮ್ ಆಗಿ ಏನೋ ಒಂದು, ಓಕೆ, ರ್ಯಾಂಡಮ್ ಆಗಿ ನಂಬರ್ ಕೊಟ್ಟೆ ಮತ್ತು ಮೆಸೇಜು, ಓಕೆ, ಹೆಲೋ ಫ್ರಮ್ iPhone 16 ಅಂತ ಬರಿತೀನಿ. ಓಕೆ, ಏನೋ ರ್ಯಾಂಡಮ್ ಆಗಿ iPhone 16 ಹೌ ಆರ್ ಯು ಅಂತ ಬರಿತೀನಿ. ಓಕೆ, ಲೆಟ್ಸ್ ಸಿ, ಸೇವ್ ಮಾಡಿಬಿಟ್ಟು ಲೆಟ್ಸ್ ರನ್. ಓಕೆ, ರನ್ ಮಾಡ್ತೀನಿ ನೋಡಿ. ಸೆಂಡಿಂಗ್ SMS ಟು ಹೆಲೋ ಫ್ರಮ್ iPhone ಹೌ ಆರ್ ಯು ಅಂತ ಬಂತು. ಓಕೆ, ಸೇಮ್ ಥಿಂಗ್ ನಾನು ಇನ್ನೊಂದು ಫೋನ್ ಕ್ರಿಯೇಟ್ ಮಾಡ್ಬೋದು, ಫೋನ್ 2 ಅಂತ ಹೇಳ್ಬಿಟ್ಟು ಸೆಂಡ್ SMS. ಸೊ ಯಾವ ನಂಬರಿಗೆ ಸೆಂಡ್ ಮಾಡಬೇಕು, ನಾನು ರ್ಯಾಂಡಮ್ ಆಗಿ ನಂಬರ್ ಬರೆದೆ. ಓಕೆ, ಹೇ ಕ್ಯಾನ್ ಯು ಜಾಯಿನ್ ಮೀ ಟು ಕೋಡ್ ಅಂತ ಬರೀತೀನಿ. ಓಕೆ, ಏನೋ ಒಂದು ರ್ಯಾಂಡಮ್ ಆಗಿ ಫೈನ್, ಲೆಟ್ಸ್ ಟ್ರೈ ಟು ರನ್ ದಿಸ್ ಒನ್. ಓಕೆ, ನೋಡಿ ಇನ್ನೊಂದು ನಂಬರಿಗೆ ಸೆಂಡ್ ಮಾಡ್ತಿದ್ದಾನೆ ಇನ್ನೊಬ್ಬ ಪರ್ಸನ್. ಓಕೆ, ಕ್ಯಾನ್ ಯು ಜಾಯಿನ್ ಮೀ ಟು ದಿ ಕೋಡ್ ಅಂತ ಹೇಳಿ. ಓಕೆ, ಸೊ ಐ ಹೋಪ್ ಎರಡು ಯೂಸ್ ಕೇಸ್ ನಿಮಗೆ ಅರ್ಥ ಆಗುತ್ತೆ. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಪ್ರಾಕ್ಟೀಸ್ ಮಾಡೋ ತನಕ ಕಷ್ಟ ಆಗುತ್ತೆ. ಫೈನ್. ಸೊ ಇಫ್ ಯು ಮೇಕ್ ಪ್ರಾಕ್ಟೀಸ್, ಗೊತ್ತಾ, ಇನಿಷಿಯಲಿ ಫಸ್ಟ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡುವಾಗ ಕಷ್ಟ ಆಗಿರ್ಬೋದು, ಸೆಕೆಂಡ್ ಟೈಮ್ ಮೇ ಬಿ ಸಮ್ ವಾಟ್ ಫಿಮಿಲಿಯರ್ ಆಗ್ಬೋದು, ಮೂರನೇ ಸತಿ ನೀವು ಯಾವಾಗ ಬರಿತೀರಾ ಕೋಡ್ನ, ಸೊ ಅವಾಗ ನಿಮಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಓಕೆ, ಸೊ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಪಾರ್ಷಿಯಲ್ ನೀವು ನಾಲೆಜ್ ಇಸ್ ಡೇಂಜರಸ್ ಅಂತ ಮೇ ಬಿ ಗೊತ್ತಿದೆ ನಿಮಗೆ. ಸೊ ಬೆಟರ್ ನೀವು ಟ್ರೈ ಟು ಲರ್ನ್ ಮೆನಿ ಥಿಂಗ್ಸ್ ಆ್ಯಂಡ್ ಟ್ರೈ ಟು ಡೂ ಸಮ್ ಯೂಸ್ ಕೇಸಸ್ ಫ್ರಮ್ ಯುವರ್ ಸೈಡ್. ಓಕೆ, ನೀವಾಗಿ ಯೂಸ್ ಕೇಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಓಕೆ, ನೀವು ಕೋಡ್ ಬರೆಯೋಕ್ಕೋಸ್ಕರ ಯೂಸಿಂಗ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ ವಿತ್ ಕನ್ಸ್ಟ್ರಕ್ಟರ್ಸ್. ಫೈನ್, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ನಾವು ಸ್ಕೋಪ್ ಆಫ್ ವೇರಿಯೇಬಲ್ಸ್ ಅಂದರೆ ಏನು ನೋಡೋಣ. ಥ್ಯಾಂಕ್ ಯು.